ಅಮ್ಮ ನಾವು ಚಿಕ್ಕಮಗಳೂರು ಸರಾಕೆರೆ ಸೆಂಟರ್ ಇಂದ ಬಂದಿದ್ವಿ. ಇವತ್ತು ಬಾಳೆಹಳ್ಳಿಲಿರುವಂತ ಜಲಜಾಕ್ಷಿ ಅಮ್ಮನ ಮನೆಗೆ ಬಂದಿದ್ವಿ. ಹಾಗೆ ಅಮ್ಮನಿಗೆ ಸರಾಕೆರೆಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು, ಸರಾಕೆರೆಗೆ ಬಂದ ನಂತರ ಏನೆಲ್ಲ ಸಮಸ್ಯೆ ಬದಲಾವಣೆ ಆಗಿದೆ ಅಂತ ಅಮ್ಮನ ಹತ್ರನೇ ಕೇಳೋಣ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಜಲಜಾಕ್ಷಿ. ಅಮ್ಮ ನಿಮಗೆ ಸರಾಕೆರೆಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು? ಸರಾಕೆರೆ ಬರೋಕ್ಕಿಂತ ಮುಂಚೆಯ ಕಾಲ್ ನೋವು, ಮಂಡಿ ನೋವು, ಸೊಂಟ, ಬೆನ್ನು, ಮೂಳೆ ಅಂತ ಸರಿಯಾಗಿ ನೋವು, BP ಶುಗರ್ ಎಲ್ಲ ಇತ್ತು. BP ಶುಗರಿಗೆ ಒಂದು ಆಸ್ಪತ್ರೆಗೆ ಹೋಗ್ತಿದ್ದೆ, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಒಂದು ಆಸ್ಪತ್ರೆಗೆ ಹೋಗ್ತಿದ್ದೆ. ಅಲ್ಲಂತೂ ಹೋಗಿ ಹೋಗಿ ಒಂದು 4 ಲಕ್ಷ ದುಡ್ಡು ಖರ್ಚು ಮಾಡಿಬಿಟ್ಟು. ಈಗ ನೋಡಿದ್ರೆ ಯಾರೋ ಒಬ್ಬರು ಪುಣ್ಯಾತ್ಮರು ಹೇಳಿದ್ರು ಸರಾಕಿಗೆ ಹೋಗ್ರಿ ಅಂತ, ನಮಗೆ ಅದು ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿಗೆ ಬರೋಕೆ ಹಿಡಿದ್ಮೇಲೆ ನನಗೆ ಬೆನ್ನು ನೋವು ಮತ್ತೆ ಕಾಲು ಮಂಡಿ ಅಂತೂ ಕಾಲು ಎಳ್ಕೊಂಡು ತಿರುಗ್ತಾ ಇದ್ದಿ. ಅದು ಹುಷಾರಾತು. ಸದ್ಯ ಒಂದು ನಡೆದಾಡಂಗಾರು ಆಯ್ತಲ್ಲ ಅಂತ ನನಗೆ ಬಹಳ ಖುಷಿ ಆಯ್ತು. BP ಶುಗರು ನಾರ್ಮಲಿಗೆ ಬಂದಿದ್ದೆ. ಹಂಗಾಗ್ಬಿಟ್ಟು ನನಗೆ ಈ ಸರಾಕೆರೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ ಅನ್ನಿಸ್ತಾ ಐತಿ. ಅಮ್ಮ ನಿಮಗೆ ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? ಅಮ್ಮ ನನಗೀಗ ಒಂದು 10 ವರ್ಷದಿಂದ ಇತ್ತು. ಎಲ್ಲ ಹಾಸ್ಪಿಟ್ಲಲ್ಲೆಲ್ಲ 3 ಸಾವಿರ ಅಂತ ಅನ್ನೋರು. ಏನ್ ಮಾಡ್ಬೇಕು ಅಂದ್ರೆ ಆಪರೇಷನ್ ಏನ್ ಮಾಡಿಸ್ಕೊಳ್ರಿ ಅಂತ ಹೇಳಿರ್ಲಿಲ್ಲ. ಬರೀ 3 ಸಾವಿರ ಸ್ವಲ್ಪ ತೂಕ ಕಡಿಮೆ ಮಾಡ್ಕೊಳ್ರಿ ಅಂತ ಅನ್ನೋರು. ನಾನು ಹಂಗೂ ಊಟ ತಿಂಡಿ ಮಾಡೋದನ್ನೂ ಕಡಿಮೆ ಮಾಡಿದ್ದೆ. ಈಗ ಸ್ವಲ್ಪ ಸಣ್ಣನೂ ಆದೆ. ಈಗ 82 kg ಇದ್ದಳು 72 kg ಬಂದಿದ್ದೀನಿ ಸರಕ್ಕೆ ಹೋಗಕ್ಕೆ ಹಿಡಿದ್ಮೇಲೆ. ಆಮೇಲೆ ಈ ಸಮಸ್ಯೆ ಎಲ್ಲ ಯಾವಾಗ ನನಗೊಂದು ಸ್ವಲ್ಪ ಕಡಿಮೆ ಆಯ್ತು, ಈ ನನಗೆ 2 ಕಡೆಯ ಕಾಲ್ ಬೆಳ್ಳಿಂದ ಹಿಡಿದು ತೊಡೆ ಎಲ್ಲ ಉರಿ ಅಂದ್ರೆ ತಡ್ಕೊಂಡ್ಲಾರ್ದಷ್ಟು ಉರಿ ಆಗ್ತಾ ಇತ್ತು. ಅಲ್ಲಿಗೆ ಬಂದದ್ದು 15 ದಿವಸದೊತ್ತಿಗೆ ನನಗೆ ಆ ಉರಿ ಎಲ್ಲ ಕಡಿಮೆ ಆಗ್ಬಿಡ್ತು. ನೋವು ತಡ್ಕೊಳ್ಳೋಣ, ಉರಿ ಹೆಂಗಪ್ಪ ತಡ್ಕೊಳೋದು ಅನ್ನಂಗೆ ಒಂದೊಂದು ಹೊತ್ನಾಗೆಲ್ಲ ಇಟ್ಕೊಂಡ್ರು ಕಡಿಮೆ ಆಗ್ತಿರ್ಲಿಲ್ಲ ಉರಿ. ಈಗ ಕಡಿಮೆ ಆಯ್ತಲ್ಲ, ಹಂಗಾಗಿ ನಾನು ಈ ಮ್ಯಾಟು, ವೈಬ್ರೇಷನ್ನು, ಸ್ಟೀಮರು, ಇವು ಮ್ಯಾಟ್ ತಗೊಂಡಿದ್ದಕ್ಕೆ ವೈಬ್ರೇಷನ್ ಸ್ಟೀಮರು ಗಿಫ್ಟ್ ಆಗಿ ಕೊಟ್ರು. ಹಂಗಾಗಿ ತಗೊಂಡು. ಅಮ್ಮ ನೀವು ಸರಾಕೆರೆಗೆ ಎಷ್ಟು ದಿನವಾಗಿ ಬಂದಿದ್ರಿ? ಅಮ್ಮ ನಾನು ಸುಮಾರು ನನಗೆ ಹುಷಾರಾದ್ರೂ ನಾನು 2 ತಿಂಗಳ ಮೇಲೆ ಸರಾಕೆರೆಗೆ ಹೋಗಿದ್ದು. ಮನೆಗೆ ಮ್ಯಾಟ್ ತಗೊಂಡ್ರು ಹೋಗ್ತಾ ಇದ್ದೆ ನಾನು. ಇವಾಗ ಮ್ಯಾಟ್ ಮನೆಗೆ ಬೈ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೀರಾ. ಬೈ ಮಾಡ್ಕೊಂಡಿದ್ದು ಏನಕ್ಕೋಸ್ಕರ? ಅದೇ ನನಗೆ ಪ್ರಾಬ್ಲಮ್ ಎಲ್ಲ ಇತ್ತಲ್ಲ, ಹಂಗಾಗ್ಬಿಟ್ಟು ಅಲ್ಲೇ ನನಗೆ ಸ್ವಲ್ಪ ಹುಷಾರಾಯ್ತಾ. ಇನ್ನ ಯಾವಾಗ್ಲೂ ನಮ್ಮನೆಯಲ್ಲಿ ತೋಟಕ್ಕೆಲ್ಲ ಹೋಗೋದು, ಮಳೆಗಾಲದಲ್ಲೆಲ್ಲ ಗಂಡಸ್ರಿಗೆ ಕೆಲಸ ಇರುತ್ತೆ. ನಾವು ಬಾಳೆಹಳ್ಳಿಯಿಂದ ಚಿಕ್ಕಮಂಗ್ಳೂರಿಗೆ ಬರಕ್ ಕಷ್ಟ ಆಗೋದು, ಮಳೆಲೆಲ್ಲ ಬರಕ್ ಆಗ್ತಿಲ್ಲ. ಅವ್ರು ತೋಟದ ಕಡೆಗೆ ಹೋದ್ರೆ ನಾನು ಕರ್ಕೊಂಡು ಬರಕ್ ಆಗ್ತಾ ಇರ್ಲಿಲ್ಲ. ಹಂಗಾಗ್ಬಿಟ್ಟು 90 ಸಾವಿರ ಕೊಟ್ಬಿಟ್ಟು ನಾವು ಮನೆಗೆ ಮ್ಯಾಟ ತಗೊಂಡ್ ಬಂದ್ವಿ. ಅಮ್ಮ ಇವಾಗ ಮ್ಯಾಟ್ ನೀವು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ? ನಮ್ಮ ಮನೇಲಿ 4 ಜನ ಇದೀವಿ, 4 ಜನನ ಯೂಸ್ ಮಾಡ್ತೀವಿ. ಅಮ್ಮ ಅಪ್ಪನಿಗೆ ಏನೆಲ್ಲ ಸಮಸ್ಯೆ ಇತ್ತು? ಅಪ್ಪನಿಗಂತೂ ಕಾಲು ಒಂದೊಂದ್ಸರಿ ನರ ಇದಾಗ್ಬಿಡವು, ಗಂಟು ಹಾಕಬಿಡವು. ಅವರಿಗಂತೂ ಅಬ್ಬಬ್ಬೋ ಅಂತ ಕೂಗಾರು, ನಡೆದಾಡಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಏನಾಗ್ಬಿಡೋದು, ಅಲ್ಲಿಗೆ ಸರಾಕೆರೆಗೆ ಹೋಗಕ್ ಹಿಡಿದ್ಮೇಲೆ ಅದು ಕಡಿಮೆ ಆಯ್ತು. ಆಮೇಲೆ ಹೊಟ್ಟೆಲೆಲ್ಲ ಒಂಥರ ಗಂಟಂಗ ಆಗಿದ್ದು. ಅದೇನು ಎಂತ ಗಂಟು ಅಂತಾನೆ ಗೊತ್ತಿಲ್ಲ, ಅವು ಕಡಿಮೆ ಆದವು. ಹಂಗಾಗಿ ಈಗ ನನಗೂ ಹುಷಾರಾತು, ನಮ್ಮ ಯಜಮಾನ್ರಿಗೂ ಎಲ್ಲ ಹುಷಾರಾತು. ಹಂಗಾಗಿ ನಾವು ಇದನ್ನ ಮನೆಗೆ ತಗೊಂಡ್ ಬಂದಿದ್ದು. ಅಮ್ಮ ಇವಾಗ ನೀವು ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ ತಗೊಂಡು ಜೀವನ ನಡೆಸೋದಕ್ಕೂ ಇವಾಗ ಸರಾಕೆರೆ ಥೆರಪಿ ಯೂಸ್ ಮಾಡ್ತಾ ಇರೋದಕ್ಕೂ ನಿಮ್ಗೆ ಏನ್ ವ್ಯತ್ಯಾಸ ಅನ್ನಿಸ್ತದೆ? ಆಸ್ಪತ್ರೆಯಲ್ಲಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ದು. 4 ಲಕ್ಷನೇ ಖರ್ಚು ಮಾಡಿದೀವಿ ಹೆಚ್ಚು ಕಡಿಮೆ. ಅಂದ್ರೆ BP ಶುಗರಿಗೆ ಯಾವಾಗ್ಲೋ ಅಂದ್ರೆ BP ಶುಗರಿಗಂತೂ ಮಾತ್ರೆ ತಗೊಂಡ್ತಾನೆ ಇದೀವಿ. ಈ ಕಾಲ್ ನೋವು, ಈ ಸೊಂಟ ನೋವು, ಈ ಕಾಲು ಉರಿ, ಇಂಥದಕ್ಕೆಲ್ಲ ನಾವು ಈ ಸೆರಕೆಲ್ಲ ನಾವು ಹುಷಾರ್ ಮಾಡ್ಕೊಂಡಿರೋದು. ಅವಕ್ಕೆಲ್ಲ ಈಗ ಏನು ತಗೊಂತ ಇಲ್ಲ, ಆಸ್ಪತ್ರೆಗೂ ಹೋಗ್ತಾ ಇಲ್ಲ. ಅವಕ್ಕೆ ಈಗ ತಗೊಂಡ್ ಬಂದ ಮೇಲೆ ನಾವು ಆಸ್ಪತ್ರೆ ಮೆಟ್ಲುನೇ ಹತ್ತಿಲ್ಲ. ಎಲ್ಲ ನಮ್ಮ ಬಾಳೆಹಳ್ಳಿ ಊರರಿಗೆಲ್ಲ ಹೇಳಿ ಅವರು ಸತ ಎಲ್ಲರೂ ಸರಾಕೆರೆಗೆ ಹೋಗಕ್ಕೆ ಶುರುವಾದ್ರು. ಅಮ್ಮ ನಿಮಗೆ ಮನೆಗೆ ಈ ಪ್ರಾಡಕ್ಟ್ ತಂದ್ಮೇಲೆ ನಿಮ್ಗೆ ಎಷ್ಟು % ಪ್ರಾಬ್ಲಮ್ಸ್ ಬದಲಾವಣೆ ಆಗಿದೆ? ಅಮ್ಮ ನಮಗೊಂದು 100% ಅಲ್ಲಿ ಒಂದು 90% ನಮಗೆ ಒಳ್ಳೆ ಇದಾಗ್ಬಿಟ್ಟಿದೆ, ಚೆನ್ನಾಗಾಗ್ಬಿಟ್ಟಿದೆ. ಇನ್ನೊಂದು 10% ಒಂದೊಂದ್ಸರಿ ನೋವು ಬರ್ತಾ ಇರುತ್ತೆ, ಅದು ವಾಸಿ ಆಗುತ್ತೆ ಅನ್ನೋ ಭರವಸೆ ಇದೆ. ಅಮ್ಮ ಇವಾಗ ಮ್ಯಾಟ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರಿ, ಇವತ್ತು ಮ್ಯಾಟ್ ಗೆ ಸ್ಟೀಮರ್ ನಿಮ್ಗೆ ಗಿಫ್ಟ್ ಆಗಿ ಸಿಕ್ಕಿದೆ. ಈ ಸ್ಟೀಮರ್ ಇಂದ ನಿಮ್ಗೆ ಎಷ್ಟು ಅನುಕೂಲ ಅನ್ನಿಸ್ತಾ ಇದೆ? ಅಮ್ಮ ಸ್ಟೀಮರ್ ಇಂದ ನಮಗೆ ಶೀತ ಆದಾಗ, ಕೆಮ್ಮು, ನೆಗಡೆ ಇವೆಲ್ಲ ಆದಾಗ ನಾವು ಗಂಟಲು ನೋವು ಬಂದಿರುತ್ತೆ. ಆಮೇಲೆ ತಲೆನೋವು ಅಂದ್ರೆ ವಿಪರೀತ ತಲೆನೋವು, ಅವಾಗ ನಮ್ಮ ಮಾತ್ರೆನೇ ತಾಣಕೂಲ. ಆ ಸ್ಟೀಮರ್ ತಗೊಂಡ್ಬಿಟ್ಟು ಒಂದ್ 2-3 ದಿನ ತಗೊಂಡ್ಬಿಟ್ಟು ಎಲ್ಲ ಹುಷಾರಾಗುತ್ತೆ. ಹಂಗಾಗಿ ಅದ್ರದ್ದು ನಮಗ್ ಬಹಳ ಒಳ್ಳೇದಾಯ್ತು. ಮತ್ತೆ ಈ ವೈಬ್ರೇಷನ್
ಅದ್ರಲ್ಲೂ ನಮಗೆ ಈಗ ವಾಕ್ ಹೋಗೋದು, ಈಗ ಮಳೆಗಾಲದಲ್ಲಿ ಹೋಗಕ್ಕಾಗಲ್ಲ, ಅವಾಗೆಲ್ಲ ನಾವು ವೈಬ್ರೇಷನ್ ತಗೊಂಡ್ಬಿಟ್ರೆ ಅದು ವಾಕ್ ಹೋದಷ್ಟೇ ನಮಗೆ ಖುಷಿ ಆಗುತ್ತೆ. ಅಮ್ಮ, ಇವಾಗ ನೀವು ತುಂಬಾ ಚೆನ್ನಾಗಿ ಜೀವನನ ನಡೆಸ್ತಾ ಇದ್ದೀರಾ, ಒಂದು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿ. ಈಗ ನಿಮ್ ತರನೇ ತುಂಬಾ ಜನ ಅಪ್ಪ ಅಮ್ಮ ಕಷ್ಟ ಪಡ್ತಾ ಇದ್ರು, ಅವರು ಕೂಡ ಮೆಡಿಸಿನ್ ತಗೊಂಡು ಜೀವನನ ಮಾಡ್ತಾ ಇದ್ರು. ಬಟ್ ಆದ್ರೆ ಇವಾಗ ಸೆರಾಕ್ಯರ್ ಥೆರಪಿ ಯೂಸ್ ಮಾಡಿದ್ಮೇಲೆ ನೀವು ಮೆಡಿಸಿನ್ ತಗೊಳ್ತಾ ಇಲ್ಲ. ಈಗ ಕಷ್ಟ ಪಡ್ತಾ ಇರೋಂತ ಅಪ್ಪ ಅಮ್ಮಂಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಮ್ಮ? ಎಲ್ಲರೂ ತಗೊಳ್ರಿ, ಇದರಿಂದ ಸುಮ್ಮನೆ ಆಸ್ಪತ್ರೆಗೆ ತಗೊಂಡು ಹೋಗಿ ಹೋಗಿ ದುಡ್ಡೆಲ್ಲ ಹಾಳು ಮಾಡ್ಕೊಂಬಿಡ್ರಿ. ಆಸ್ಪತ್ರೆಗೆ ದುಡ್ಡು ಹಾಕ್ತಿವಿ, ಆದ್ರೂ ಸ್ವಲ್ಪ ದಿನ ಹುಷಾರಾಗಿರುತ್ತೆ, ಮತ್ತೆ ಶುರುವಾಗುತ್ತೆ. ಈ ಸೆರಾಕ್ಯರ್ ಆದ್ರೆ ಮಾತ್ರೆ ಇಲ್ಲ, ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಯಾವುದು ಇಲ್ಲ. ಹಿಂಗೆಲ್ಲ ನೋವು, ಸೊಂಟ ನೋವು, ಮಂಡಿ ನೋವು ಈ ತರ ಆದ ತಕ್ಷಣ ನಾವು ನಮ್ಗೆ ಎಷ್ಟೆಷ್ಟಕ್ಕೆ ಬೇಕು, 70ಕ್ಕೆ ಬೇಕು ಅಂದ್ರೆ 70ಕ್ಕೆ ಹಾಕೋಬಹುದು, 65ಕ್ಕೆ ಬೇಕು ಅಂದ್ರೆ 65ಕ್ಕೆ ಹಾಕೊಬಹುದು. ಹಂಗ ಹಾಕೊಂಡ್ಬಿಟ್ಟು ನಾವು ಅದನ್ನ ಯೂಸ್ ಮಾಡ್ಕೊಂಡ್ರೆ ನಮಗೆ ಅಷ್ಟು ಖುಷಿ ಕೊಡುತ್ತೆ, ನೋವು ಕಡಿಮೆ ಆಗ್ಬಿಡುತ್ತೆ. ಅಲ್ಲಿ ಹೋಗ್ತೀವಿ ಹಾಸ್ಪಿಟ್ಲಿಗೆ, ಅಲ್ಲಿ ಕಾಯ್ದು 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 ಅಯ್ಯಪ್ಪ ಸಾಕಪ್ಪ ಆಸ್ಪತ್ರೆ ಸವಾಸು ಅನ್ನಂಗ್ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ನಾನು ಇದು ತಾಂಡ್ಮೇಲೆ ನನ್ನ ಸೊಂಟ ನೋವು, ಮಂಡಿ ನೋವಿಗೆ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಬರೀ BP ಶುಗರಿಗೂ ಹೋಗಿಲ್ಲ, ಬರೀ ಅವ್ರು ಕೊಟ್ಟಿದ್ದ ಮಾತ್ರೆ ತಗೊಂತೀನಿ, ಅದು ನಾರ್ಮಲ್ ಆಗಿದೆ. ಹಂಗಾಗ್ಬಿಟ್ಟು ನಂದು ಆರೋಗ್ಯ ನಾನು ಚೆನ್ನಾಗಿರ್ತೀನಿ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಯಾರ ಮಾತು ಕೇಳ್ಬೇಡ್ರಿ, ನಿಮ್ಮ ಆರೋಗ್ಯ ನಿಮಗೆ ಮುಖ್ಯ. ನಮ್ಮ ಆರೋಗ್ಯಕ್ಕಿಂತ ಏನು ದುಡ್ಡೇನು ದೊಡ್ಡದಲ್ಲ, ಆರೋಗ್ಯನೇ ತಾನೇ ನಮಗೆ ಮುಖ್ಯ ಇರೋದು. ಇದ್ದಾರೆಲ್ಲರೂ ತಗೊಳ್ರಿ, ಮನೇಲೆ ಯೂಸ್ ಮಾಡ್ಕೊಬಹುದು, ಇಲ್ಲೆಲ್ಲ ಬರೋದೇ ತಪ್ಪುತ್ತೆ. ಮತ್ತೆ ಅಕ್ಕಪಕ್ಕದ ಮನೆಯವರಿಗೂ ನೀವು ಹೇಳ್ಬಿಟ್ಟು ಅವ್ರನ್ನೂ ಸೆರಕ್ಕಿಗೆ ಹೋಗಂಗ್ ಮಾಡ್ರಿ.